ಊಟ ಮಾಡಕ್ಕೆ ಇಲ್ಲಿ ಬಂದಾರ ನೋಡ್ರಿ. ಹಲಸಿನ ಮೇಳ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಎಲ್ರಿಗೂ ತುಂಬ ಹೊಟ್ಟೆ ಹಸಿತಾಯಿತ್ತು. ಇವ್ರಿಗಂತೂ ಫುಲ್ ಜೋರಾಗಿ ಹೊಟ್ಟೆ ಹಸಿತಾಯಿತ್ತು. ನೋಡಿ ಏನು ಹೇಳ್ತಾರೆ ಕೇಳಿ. ಇನ್ನು ಹೊರ ಕಾಯಾರಲ್ಲ, ಹೊರಗೆ ಊಟ ಎಲ್ರಿಗೂ ಜೋರಾಗಿ ಹೊಟ್ಟೆ ಹಸಿವಿರೋದ್ರಿಂದ ಎಲ್ಲರೂ ಅವ್ರವ್ರಿಗೆ ಬೇಕಾಗಿರೋ ಊಟನ ಆರ್ಡ್ರ್ ಮಾಡ್ಕೊಂಡ್ವಿ. ಎಲ್ಲರೂ ಹೊಟ್ಟೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊತ ಊಟ ಮಾಡ್ಕೊಂಡ್ವಿ. ಹಾಗೆ ಊಟ ಮಾಡ್ತಾ ತಮಾಷೆಯಾಗಿ ಕೆಲವು ಮಾತುಗಳನ್ನೆಲ್ಲ ಮಾತಾಡ್ತಾ ಇದ್ವಿ. ಬಟ್ ಫ್ಯಾಮಿಲಿ ಜೊತೆ ಒಂದು ಸ್ವಲ್ಪ ತಮಾಷೆ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಬಟ್ ಇವಾಗ 1.5 ತಿಂಗಳಿಂದ ಬಟ್ ಅವಾಗೆಲ್ಲ ನಾನು ಎಷ್ಟೊತ್ತಿಗಾರು ಊಟ ಮಾಡ್ತಿದ್ದೆ. ಈಗ 8 ಊಟ ಮಾಡಿ ಅಡಿಟ್ ಆಗ್ಬಿಟ್ಟಿನಲ್ಲಿ. ಹಂಗಾಗಿ ಅಷ್ಟೇ. 8 ಊಟ ಮಾಡಿ 9 ಗಂಟೆ ಮಲ್ಗಾನು. ಇವತ್ತು 5 ಗಂಟೆ ಊಟ ಮಾಡಿ 9 ಗಂಟೆ ಬರ್ತೀವಿ. 8 ಗಂಟೆ ಊಟ ಮಾಡಿ 10-11 ಗಂಟೆ ಮಲ್ಕೊಂತೀವಿ. ವಾಕಿಂಗ್ ಮಾಡಿ. ಬಟ್ ಇವ್ರ ಜೊತೆ ಸೇರ್ಕೊಂಡು ತುಂಬಾ ಹಸಿದೈತಿ. ತಿಂದ್ಬಿಟ್ರೆ ಏನೇನ್ ಆಗ್ಬೇಕು ಅನ್ನೋದು. ಹಲಸಿನ ಮೇಳ ಹೋಗಿ ಹಸುವಿನ ಮೇಳ ಆಗಿದೆ ಗಾಯ್ಸ್ ಇವಾಗ. ಇವರೆಲ್ಲ ಸಂಜೆ ಸ್ಟೇ ಆಗ್ತಿದ್ದಾರೆ ಫ್ರೆಂಡ್ಸ್. ಅಂತೀರಿ ಕೇಳಿದ್ರಲ್ಲ ಅವ್ರ ಅನಿಸಿಕೆ ಏನು ಅಂತ. ಹಾಗೆ ತಮಾಷೆ ಮಾಡ್ತಾ ಅಲ್ಲಿರೋ ನಿಂಬೆಹಣ್ಣು ಕೊಟ್ಟಿದ್ರು. ಆ ನಿಂಬೆಹಣ್ಣು ಬಾಯಿಗೆ ಬಿಡೋ ಟಾಸ್ಕ್ ತಗೊಂಡು ನಿಂಬೆಹಣ್ಣು ಬಿಡ್ತಾ ಇದ್ವಿ. ಯಾರ್ಯಾರು ಟೇಸ್ಟ್ ಹೆಂಗಿರುತ್ತೆ ಅವ್ರ ಫೇಸ್ ರಿಯಾಕ್ಷನ್ ನೋಡಬೇಕಿತ್ತು ಗಾಯ್ಸ್. ನೀವು ಹೆಂಗಿತ್ತು ನಮ್ಗೆ ಸಖತ್ ಮಜಾ ಇತ್ತು. ಅಡಿಗೆನ ಒಬ್ಬರೇ ಇಬ್ಬರೇ ಕುತ್ಕೊಂಡು ತಿಂತಾರೆ ಗಂಡ ಹೆಂಡತಿ. ಇವರೇ ನೋಡ್ರಿ ಇಷ್ಟು ಅಡಿಗೆನ 2 ಪ್ಲೇಟ್ ಐತೆ. ಹಲಸಿನ ಮೇಳದಲ್ಲಿ ಒಂದು ಹುಡುಗ ಬಂದು ಪಾಪ ಊಟ ಮಾಡಿಲ್ಲ. ನಮ್ಗೆ ಊಟಕ್ಕೆ ತೋರಿಸ್ತೀನಿ ನೋಡಿ. ಆ ಹುಡುಗ ನಾಚ್ಕೋಬೇಡ ಬಾರ, ಪರವಾಗಿಲ್ಲ. ಇದೇ ಹುಡುಗ ಪಾಪ ಊಟ ಕೊಡಿಸಿ ಪರವಾಗಿಲ್ಲ ಕಣ, ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡ. ಊಟ ಚೆನ್ನಾಗಿತ್ತಾ ಅಪ್ಪಿ? ಊಟ ಚೆನ್ನಾಗಿತ್ತಾ? ಧನ್ಯವಾದಗಳು. ಮತ್ತೇನಾದ್ರು ಹೇಳಕ್ ಇಷ್ಟಪಡ್ತೀಯಾ? ಈಗ ಉಂಡ್ರನ ಓ ಮಕ್ಕಳ ಅಷ್ಟೇ. ಇಷ್ಟಾಗಿತ್ತು ನಮ್ಮದು ಹಲಸಿನ ಮೇಳದ ವ್ಲಾಗು. ಇದೆಲ್ಲ ಮುಗಿಸ್ಕೊಂಡು ವಾಪಸ್ ನಮ್ಮ ಮನೆಗೆ ಹೊರಟ್ವಿ. ಹೋಗಬೇಕಾದ್ರೆ ಹೊನ್ನಾಳಿಲಿ 3-4ನೇ ತಾರೀಕು ಮಾರಿ ಹಬ್ಬ ಇದೆ. ಅದಕ್ಕೋಸ್ಕರ ರೋಡಲ್ಲೆಲ್ಲ ಈ ಥರ ಮಾರಿ ದೇವ್ರದ್ದು ಸ್ಟ್ಯಾಚು ಇಡೋಕ್ಕೆ ಇಷ್ಟೊಂದು ರೆಡಿ ಮಾಡ್ತಾಯಿದ್ರು. ಹೊನ್ನಾಳಿ ರೋಡ್ಗಳಂತೂ ದೀಪಾಲಂಕಾರದಿಂದ ತುಂಬಿ ತುಳುಕ್ತಾಯಿದ್ವು. ಮುಂದಿನ ಮಾರಿ ಹಬ್ಬದ ವಿಡಿಯೋಗಾಗಿ ನಮ್ಮ ಚಾನಲ್ನ ನೋಡ್ತಾಯಿರಿ.